ಒಬ್ರೆ ಅಂದ್ರೆ ಸಾಮುಗ್ರೊಬ್ರೆ ಒಬ್ರೆ ಅವ್ರು ಅತಿ ಕಾಸ ಸ್ನೇಹಿತರು. ಅವ್ರು ಅತಿ ಕಾಸ ಸ್ನೇಹಿತರು. ನೌಡ್ರು ಮತ್ತು ಸಾಮುಗ್ರೆ ರಂಗದಲ್ಲಿ ಸಾಮುಗ್ರ ಆಗೈತೆ, ನೌಡ್ರ ಆಗೈತೆ ಅಷ್ಟೇ, ರಿಡಕ್ಷನ್ ಇಲ್ಲ ಅಲ್ಲಿ. ಇಲ್ಲ. ಮತ್ತೆ ನೌಡ್ರಕ್ಕೆ ಸ್ವಲ್ಪ ಕಲಾವಿದ ಸಲಿಗೆ ಇದ್ದು ಸಾಮುಗ್ರೊಬ್ರು ಬಿಟ್ರೆ ಮತ್ತೆ ಯಾವ ಕಲಾವಿದ್ರು ನೌಡ್ರೊಟ್ಟಿಗೆ ಅಷ್ಟು ಸಲಿಗೆ ಬಿಳಿಯೂರವರು ಅವ್ರದ್ದೊಂದು ಬೇರೆ ರೀತಿಯ ಸ್ನೇಹ. ನೌಡ್ರದ್ದು ಮತ್ತೆ ಬಿಳಿಯೂರವ್ರದ್ದು ಚೌಕಿ ಒಳಗೆ ಬರೋಲ್ಲವರಿಗೆ ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ನಮಸ್ಕಾರ. ಕಾಳಿಂಗನಗೌಡರ ನೆನಪು. ಈ ನೆನಪು ಕಾರ್ಯಕ್ರಮದಲ್ಲಿ ಕಾಳಿಂಗನಗೌಡರೊಟ್ಟಿಗೆ ಒಂದು 3 ವರ್ಷ ಯಕ್ಷಗಾನ ತಿರುಗಾಟ ಮಾಡಿದಂತ ಡಾಕ್ಟರ್ ರವಿಕುಮಾರ್ ಸೋರಾಲ್ ಯಕ್ಷಗಾನ ಭಾಗವತರು. ಯಕ್ಷಗಾನ ರಂಗದಲ್ಲಿ ಡಾಕ್ಟರೇಟ್ ಪಡೆದವರಲ್ಲಿ ನಮ್ಮ ಸೋರಾಲ್ ರವಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ. ಯಾಕೆ ಕೇಳಿದ್ರೆ ನಮ್ಮವ, ನಾವು ಅವನಿಗೆ ಡಾಕ್ಟರೇಟ್ ಬಂದಲ್ಲಿ ನಾವು ಅವನಿಗೆ ಏನ್ ಕೊಡ್ಲಿಕ್ಕಾಗಿಲ್ಲ. ಯಾರು ಡಾಕ್ಟರೇಟ್ ಬಂದ ಬಗ್ಗೆ ತುಂಬಾ ಸಂತೋಷ ಪಟ್ಟವರಲ್ಲಿ ನಾನೊಬ್ಬ. ಅವ್ವ ಕಾಳಿಂಗನಗೌಡರೊಟ್ಟಿಗೆ 3 ವರ್ಷ ಸಾಲಿಗ್ರಾಮ ಮೇಳದಲ್ಲಿ ತಿರುಗಾಟ ಮಾಡಿದ್ದಾನೆ. ನೌಡ್ರ ಬಗ್ಗೆ ತುಂಬಾ ಗೊತ್ತಿದ್ದವ. ಚಿಕ್ಕ ಪ್ರಾಯದಲ್ಲಿ ಅವ ಕಾಳಿಂಗನಗೌಡರ ಪದ್ಯಕ್ಕೆ ಕುಣಿದವ. ನಮಸ್ಕಾರ ಸೋರಾಲ್ ರವಿ ಅವರೇ. ನಮಸ್ಕಾರ. ನಮಸ್ಕಾರ. ಗುರು ಸಮಾನದ ರಾಘವೇಂದ್ರ ವೈದ್ಯರಿಗೆ ನಮಸ್ಕಾರ. ಈಗ ಕಾಳಿಂಗನಗೌಡರ ನೆನಪು ಅಂತ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇತ್ತು. ನೌಡು ಒಡನಾಟ ಇದ್ದವ್ರ ಹತ್ರ ಮಾತ್ರ ನಾವು ಹೋಗ್ತಾ ಇದ್ದೇವೆ. ಕಾಳಿಂಗನಗೌಡರ ಒಡನಾಟ ಇದ್ದವರು. ನೀವು 3 ವರ್ಷ ಒಡನಾಟ ಮಾಡಿದ್ದೀರಿ, ಅದು ಸುವರ್ಣ ಯುಗ. ತುಂಬಾ ಸಂತೋಷ. ನಾವು ಸಮೇತ ಅವರ ಒಟ್ಟಿಗೆ ಒಡನಾಟ ಮಾಡ್ಲಿಲ್ಲ. ನೀವು 3 ವರ್ಷ ಒಡನಾಟ ಮಾಡಿದ್ದೆ ನಮ್ಗೆ ಕೇಳಲಿಕ್ಕೆ ಸಂತೋಷ, ಮತ್ತು ನೋಡ್ಲಿಕ್ಕೆ ನೀವು ಹೇಳಿದ್ದು ಕೇಳಲಿಕ್ಕೆ ಮತ್ತು ಸಂತೋಷ. ನೌಡರ ಬಗ್ಗೆ ನಿಮ್ಗೆ ಗೊತ್ತಿದ್ದವು. ನೀವು ಅವಾಗ ವೇಷಧಾರಿಯಾಗಿದ್ದೀರಿ, ಭಾಗವತರಾಗಿರ್ಲಿ. ಈಗ ಡಾಕ್ಟರ್ ಸೋರಾಲ್ ರವಿ ಭಾಗವತರೀಗ. ಅವಾಗ ನೀವು ಖಾಲಿ ಸೋರಾಲ್ ರವಿ ಅಂತಿದ್ದೀರಿ. ಯಕ್ಷಗಾನ ವೇಷ ಮಾಡ್ತಾ ಇದ್ರಿ, ತುಂಬಾ ಕಷ್ಟಪಟ್ಟಿದ್ರಿ ಯಕ್ಷಗಾನದಲ್ಲೂ. ಅವಾಗ ನಾನ್ ನೋಡಿದ್ದೆ ನಿಮ್ಮನ್ನ ವೇಷ ಮಾಡ್ತಾ ಇದ್ದ. ಅವಾಗ ಸಾಲಿಗ್ರಾಮ ಮೇಳದಲ್ಲಿ ವೇಷ ಮಾಡ್ತಾ ಇದ್ದವಾಗ ನೋಡಿದ್ದೆ. ಅನಂತರ ಭಾಗವತರ ಆದ್ಮೇಲೆ ನೋಡಿದ್ ನಾನು. ಬಟ್ ನನ್ಗೆ ಒಂದು ಕಲ್ಪನೆ ಇದ್ದಿತ್ತು, ಸಾಲಿಗ್ರಾಮದಲ್ಲಿ ಕಾಳಿಂಗನಗೌಡರೊಟ್ಟಿಗೆ ನೀವು ಇದ್ದವರಲ್ಲಿ ನೀವು ಒಬ್ಬರಂತ ನಮ್ಗೆ ಮೊದಲಿಂದ ಗೊತ್ತು. 2-3 ವರ್ಷ ಇದ್ದಿದ್ರಿ ನೀವು. ಯಾವ್ಯಾವ ಪ್ರಸಂಗ ಇದ್ದಿತ್ತು ನೀವು ಇರುವಾಗ? ನಾವಿರುವಾಗ ಸಾಲಿಗ್ರಾಮ ಮೇಳದ ಪ್ರಥಮ ವರ್ಷ ನಾನು ಸೇರಿದ ವರ್ಷ ದರ್ಪಣ ಸುಂದರಿ ಭಾನು ತೇಜಸ್ವಿ. ದರ್ಪಣ ಸುಂದರಿ ಇವರು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅಲ್ಲಲ್ಲ, ಅದು ಗುಂಡು ಸೀತಾರಾಮ್ ಬರೆದದ್ದು. ಭಾನು ತೇಜಸ್ವಿ ಬೆಳಸಲಿಗೆ ಗಣಪತಿ ಭಟ್ ಅವರು. ಆದ್ರೆ ನಿರ್ದೇಶನ ಮಾಡಿದ್ದು ವಾಸುದೇವ ಸಾಮಕರಿದ್ದು. ದರ್ಪಣ ಸುಂದರಿ ಕತೆ ಬಿದ್ದೋಯ್ತು. ಭಾನು ತೇಜಸ್ವಿ ಏನ್ ಕೇಳಿದ್ರೆ, ಕುಂದಾಪುರದಲ್ಲಿ ಆ ಕಾಲದಲ್ಲಿ ಕೌಂಟರ್ ಕಲೆಕ್ಷನ್ 18,000 ರೂಪಾಯಿ, 6,000 ರೂಪಾಯಿ ಮೇಳದ ವೀಳಿಯರು, 18,000 ರೂಪಾಯಿ ಹೌಸ್ಫುಲ್ ಕಲೆಕ್ಷನ್. 3 ಆಟ ಅಂತೂ ಹೌಸ್ಫುಲ್ ಆಯ್ತು. ಭಾನು ತೇಜಸ್ವಿ ನೌಡ್ರು ಇದ್ದಿದ್ರ. ನೌಡ್ರು ಪದ್ಯ ಕೇಳಕೊಂತಲೇ ಒಂದಿಷ್ಟು ಜನ ಬರ್ತಿದ್ರು. 2ನೇ ವರ್ಷ ನಾನಿರುವಾಗ ಚೈತ್ರ ಪಲ್ಲವಿ ಮತ್ತೆ ವಸುವರಾಗಿ. ಹೌದು, ಸರಿ. 3ನೇ ವರ್ಷ ಸ್ವಪ್ನ ಸಿಂಧೂರ ಮತ್ತೆ ಚಾಲುಕ್ಯ ಚಕ್ರೇಶ್ವರ. ಅದ ಮುಂಚಿನ ವರ್ಷ ಏನೋ. ಸ್ವಪ್ನ ಸಿಂಧೂರ, ಚಾಲುಕ್ಯ ಚಕ್ರೇಶ್ವರ ಹಾಲಡಿಯಲ್ಲಿ ಕಂಡಿದ್ದೆ ಸ್ವಲ್ಪ. ಚಾಲುಕ್ಯ ಚಕ್ರೇಶ್ವರ ಪ್ರಸಂಗ ನೌಡ್ರ ಲಾಸ್ಟ್. ಅದ್ಮೇಲೆ ನೌಡ್ರ ತೀರಿ ಹೋದ್ರು. ನೌಡ್ರ ಬಗ್ಗೆ ಏನಲ್ಲ, ನೀವು ನೌಡ್ರ ಇರುವಾಗ ನೀವು ವೇಷ ಮಾಡ್ತಿದ್ದೆ ಅಲ್ಲಿ ಸಾಲಿಗ್ರಾಮ ಮೇಳದ. ನಾನು ಕೆಲವು ನೋಡಿದ ನೆನಪು. ನಾನು ಚಿಕ್ಕ ನೌಡ್ರ ಸಾಲಿಗ್ರಾಮ ಮೇಳ ನೋಡಿದವಾಗ ನೀವು ವೇಷದಾಗಿದ್ದನ್ನು ನೋಡಿದ ನೆನಪಿತ್ತು ಸಣ್ಣಕ್ಕೆ. ಇವನಿಗೆ ಏನೇನು ವೇಷ ಮಾಡ್ತಿದ್ರಿ ನೀವು ನೌಡ್ರಿರುವಾಗ? ನಾವು ಬಾಲಗೋಪಾಲ ವೇಷ. ನಾನು ಅಮೃತೇಶ್ವರಿ ಮೇಳದಲ್ಲಿ ನಾನು ಬಹಳ ಚುರುಕಿದ್ದೆ ಅಂತ ನನ್ನನ್ನ ಹೇಳ್ಕೊಳ್ಳುದಲ್ಲ. ಅಂದ್ರೆ ನನಗೇನು ಆತ್ಮ ಪ್ರಶಂಸೆ ಅಲ್ಲ. ಜನರು ಏನ್ ಕೇಳಿದೆ, ನಾನು ಯಕ್ಷಗಾನ ಪರಿಸರದಲ್ಲಿ, ಯಕ್ಷಗಾನ ಒಂದು ಕ್ಷೇತ್ರದ ಪರಿಸರದಲ್ಲಿ ನಾನು ಈಗಲೂ ನೆನಪು ಮಾಡ್ಕೊಳ್ಳೋದು ಏನು ಕೇಳಿದ್ರೆ, ಅಮೃತೇಶ್ವರಿ ಕ್ಷೇತ್ರದ ಪರಿಸರ. ಒಳ್ಳೆ ಪರಿಸರ. ಅವ್ರು ಏನ್ ಕೇಳಿದ್ರೆ, ನಮ್ಮ ಹೇಳ್ದವ ರವಿ, ನಮ್ಮ ಹೇಳ್ದವ ಅಭಿಮಾನ. ರವಿ ನಮ್ಮ ಹೇಳ್ದವ ಅಂತ ಒಂದು ಅಭಿಮಾನ ಇತ್ತು. ನನಗೇನ್ ಕೇಳಿದ್ರೆ, ಗೋಪಾಲಾಚಾರ್ಯದ ಒಂದು ಭಾರಿ ದೊಡ್ಡ ಅಭಿಮಾನಿ ನಾನು. ಗೋಪಾಲಾಚಾರ್ಯ. ನಾನು ಗೋಪಾಲಾಚಾರ್ಯ ಒಟ್ಟಿಗೆ ತಿರುಗಾಟ ಮಾಡ್ಬೇಕಂತ ಹೇಳಿ ನಾನು ಸಾಲಿಗ್ರಾಮ ಮೇಳಕ್ಕೆ ಯಜಮಾನ್ರ ಹತ್ರ ಕೇಳಿದೆ. ನಿನ್ನ ಹಾಗಿದ್ದೆ ಒಬ್ಬ ಹುಡುಗನ ಕರ್ಕಬಾ ಅಂತ ಹೇಳಿದ್ರು.
ಬಾಲಗೋಪಾಲ ವೇಷ ಬಾಲಗೋಪಾಲ ವೇಷ ಅವರಿಗೆ ಸೆಟ್ ಸರ್ ನನಗೆ ಸೆಟ್ ಆಗೋ ಕಡೆ ಚಂದ್ರಕುಲಾಲ್ ನೀರ್ಜೆಟ್ ಅಂತ ಓ ನೀರ್ಜೆಟ್ ಚಂದ್ರಕುಲಾಲ್ ಮಟ್ಟಿಗೆ ಇಬ್ರು ಒಟ್ಟಿಗೆ ನಿತ್ಯವೇಷಕ್ಕೆ ಸಾಲಿಗ್ರಾಮ ಮಾಡಕ್ ಹೋದ ನಾನೇ ಕರ್ಕೊಂಡು ಹೋದ ನೋಡ್ರ ಇದ್ದ ಟೈಮ್ ನಾವು ಇದ್ದ ವರ್ಷ. ಆದ್ರೆ ಎಂತ ಇದ್ ಕೇಳಿದ್ರೆ ನಮ್ಗೆ ಸರಿಯಾದ ಅವಕಾಶ ಸಿಗ್ತಿರ್ಲಿಲ್ಲ. ಬಾಲಗೋಪಾಲ ವೇಷ ಬಾಲಗೋಪಾಲ ವೇಷ ಅಂತ ಯಾವ್ದಾರ ಮಂತ್ರಿ ಬಿಟ್ಟರು ಒಡ್ಡೋಲ್ಗ ಒಡ್ಡೋಲ್ಗ ಆದ್ಮೇಲೆ ಕಡೆಗೆ ಯಾವ್ದಾರ ಸೇನಾ ಬಾಲ ಬಿಟ್ರೆ ಸಣ್ಣ ಪುಟ್ಟದು ಅಷ್ಟೇ, ಏನು ಅವಕಾಶ ಸಿಕ್ಕುವುದಿಲ್ಲ ಇತ್ತು. ಆದ್ರೆ ನೌಡ್ರ ಬಗ್ಗೆ ಹೇಳುವುದಂತಾದ್ರೆ ಶರಣನ ಗುಣವನ್ನು ಮರಣದಲ್ಲಿ ನೋಡಿ ಎನ್ನುವ ಹಾಗೆ ಹಿರಿಯರು ಆಡಿದಂತ ಮಾತು. ಯಾಕೆ ಮಾತು? ಯಾಕಂತ ಹೇಳಿದ್ರೆ ನೌಡ್ರು ಅಂತ ಹೇಳಿದ್ರೆ ಅಷ್ಟು ಮೇರು ವ್ಯಕ್ತಿ. ಅವ್ರು ಸತ್ತಾಗ್ಲೇ ನಾವು ನೋಡಿದ್ದು. ನಮ್ಗೆ ನೌಡ್ರು ಏನ್ ಕೇಳಿದ್ರೆ ನೌಡ್ರು ಅಂತ ಹೇಳಿದ್ರೆ ಮಕ್ಕಳಾಟಿಗೆ ಆದ್ರೆ ನೌಡ್ರ ಹತ್ರ ನಾವು ಹೋಗುದಿಲ್ಲ ಇತ್ತು. ಯಾವ ಕಲಾವಿದರಿಗೂ ನೌಡ್ರ ಹತ್ರ ಹೋಗೋ ಒಂದು ಧೈರ್ಯ ಇರ್ಲಿಲ್ಲ. ಇಲ್ಲ ಒಬ್ರೇ ಅಂದ್ರೆ ಸಾಮುಗ್ರೊಬ್ರೆ ಅವ್ರು ಅತಿ ಕಾಸ ಸ್ನೇಹಿತರು. ಅವ್ರು ಅತಿ ಕಾಸ ಸ್ನೇಹಿತರು. ನೌಡ್ರು ಮತ್ತು ಸಾಮುಗ್ರ ರಂಗದಲ್ಲಿ ಸಾಮುಗ್ರ ಆಗಿತ್ತು, ನೌಡ್ರ ಆಗಿತ್ತು ಅಷ್ಟೇ, ರಿಡಕ್ಷನ್ ಇಲ್ಲ ಅಲ್ಲಿ. ಇಲ್ಲ ಮತ್ತೆ ನೌಡ್ರಕ್ಕೆ ಸ್ವಲ್ಪ ಕಲಾವಿದ ಸಲಿಗೆ ಇದ್ದು ಸಾಮುಗ್ರೊಬ್ರು ಬಿಟ್ರೆ ಮತ್ತೆ ಯಾವ ಕಲಾವಿದ್ರು ನೌಡ್ರೊಟ್ಟಿಗೆ ಅಷ್ಟು ಸಲಿಗೆ ಬಿಳಿಯೂರವರು ಅವ್ರದ್ದೊಂದು ಬೇರೆ ರೀತಿಯ ಸ್ನೇಹ. ನೌಡ್ರದ್ದು ಮತ್ತೆ ಬಿಳಿಯೂರವ್ರದ್ದು ಚೌಕಿ ಒಳಗೆ ಬರೋಲ್ಲರಿಗೆ ಮಾತ್ರ, ಚೌಕಿ ಬರೋಲ್ಲರಿಗೆ ಬಿಳಿಯೂರ ಸ್ನೇಹ ಮಾತ್ರ. ಚೌಕಿ ಬಂದು ಕೂಡಲೇ ನೌಡ್ರ ಬಿಳಿಯೂರು. ಮತ್ತೆ ಅವ್ರಿಗೆ ಕ್ರಿಕೆಟಿನ ಹುಚ್ಚಿ ಜೋರಿತ್ತು ನೌಡ್ರಿಗೆ. ಕ್ರಿಕೆಟಿನ ಹುಚ್ಚಿ ಜೋರಿದ್ದಾವಾಗ ಬಿಳಿಯೂರರ ಈ ರೇಡಿಯೋದಲ್ಲಿ ಸಣ್ಣ ರೇಡಿಯೋ ಕಾಮೆಂಟ್ರಿ ಕೇಳಿ ನೌಡ್ರಿಗೆ ಹೇಳ್ತಿದ್ರು ಇಷ್ಟ ಆಯ್ತು ಅಂತ ಹೇಳ್ತಿದ್ರು. ಅದೊಂದು ಭಾರಿ ಹುಚ್ಚಿತ್ತು ನೌಡ್ರಿಗೆ. ಮತ್ತೆ ನೌಡ್ರನ್ನು ನೋಡಿದ್ರೆ ರಂಗದಲ್ಲಿ ಎಲ್ಲಾ ಕಲಾವಿದರು ಭೀತಿಗೆ ಒಳಗಾಗ್ತಿದ್ರು. ಹೌದಲ್ಲ, ನೌಡ್ರು ಬರೋದೇ 12 ಗಂಟೆ ಹೊತ್ತಿಗೆ. ಅವ್ರದ್ದು HGD ಬೈಕ್ ಬಂತಂತ ಆದ್ಮೇಲೆ ಆ ಇಲೆಕ್ಟ್ರಿಷಿಯನ್ ಅವರು ಆನಂದ ಅಣ್ಣ ಅಂತ ಇದ್ರು. ಅಲ್ಲ ಬಾರ್ಕೂರ್ ಅಲ್ಲ, ಕೋಟದವ್ರೊಬ್ರು ಆನಂದ ಅಣ್ಣ. ನೌಡ್ರು ಬಂದು ಕೂಡಲೇ ಹೋಗಿ ಅವ್ರ ಬಟ್ಟೆ ಎತ್ತುತ್ತಿದ್ರು, ಟೆಂಟ್ ಚೌಕಿ ಬಟ್ಟೆ ಎತ್ತುತ್ತಿದ್ರು. ನೌಡ್ರಲ್ಲೇ ಬೈಕ್ ನಿಲ್ಸಿ ಅವ್ರ ಕೆಲ ಕೊಡು. ಸ್ಟಾರ್ಟ್ ಆಗುದಿಲ್ಲ. ನೌಡ್ರು ಅವ್ರ ಎಂತ ಬೈಕ್ ತಂದು ಸ್ಟ್ಯಾಂಡ್ ಇಟ್ಟು ನಾವು ಫಸ್ಟ್ ವರ್ಷ ಇದ್ದ ವರ್ಷ ಚೌಕಿಲೇ ಭಾಗವತ್ರಿಗೆ ಒಂದು ಸ್ಥಳ ಇದ್ದಿತ್ತು. ಆಮೇಲೆ 2ನೇ ವರ್ಷ ಎಕ್ಸ್ಟ್ರಾ ಒಂದು ಆಫೀಸ್ ಅಲ್ಲಿ ಇರುವುದು ಮ್ಯಾನೇಜರ್ ಮತ್ತೆ ನೌಡ್ರು ಭಾಗವತರು ಯಜಮಾನರು ಬಂದ್ರೆ 3 ಜನ. ಮತ್ತಲ್ಲಿ ಯಾರಿಗೂ ಅವಕಾಶ ಇಲ್ಲ. ಮತ್ತೆ ಯಾರಲ್ಲಿ ಹೋಗುದಂತಿದ್ರೆ ಅಂತ ಕೇಳಿದ್ರೆ ನಾವು ಈ ಯಾರನ್ನ ನೋಡ್ದಂಗೆ ಹೋಗ್ಬೇಕಿತ್ತು, ಅಷ್ಟೊಂದು ಭೀತಿ ಭೀತಿ. ನೌಡ್ರು ಬಂದ್ರಂತಾದ್ರೆ 12 ಗಂಟೆಗೆ ಬಂದ್ರಂತಾರೆ ಅವ್ರು ಡ್ರೆಸ್ ಆಗಿ ರಂಗಸ್ಥಳಕ್ಕೆ ಹೋಗ್ತಿದ್ರು. ಬೇಗ ಬಂದ್ರಂತಾದ್ರೆ ಮಲಗ್ತಿದ್ರು. ಯಾರ ಅಭಿಮಾನಿಗಳು ಮಲಗ್ತಿದ್ರು, ಯಾರ ಅಭಿಮಾನಿಗಳು ಬಂದಿದ್ರು ಮ್ಯಾನೇಜರ್ ಹೇಳ್ತಿದ್ರು ಅವ್ರು 12 ಗಂಟೆಗೆ ಹೇಳ್ತಿದ್ರು. ಮತ್ತೆ ನೌಡ್ರು ಏನ್ ಕೇಳಿದ್ರೆ ದೊಡ್ಡದಿಂದ ಹಿಡಿದು ಸಣ್ಣ ಅಭಿಮಾನಿಯವರಿಗೂ ಮೆಚ್ಚುತ್ತಿತ್ತು, ಎಲ್ಲರನ್ನೂ ಪ್ರೀತಿಸ್ತಿದ್ರು. ಯಾಕಂತ ಹೇಳಿದ್ರೆ ಕೆಲವರು ಬೊಂಬಾಯಿಯ ಬೆಂಗಳೂರು ದೊಡ್ಡ ದೊಡ್ಡ ಹೋಟ್ಲು ಸಾಹುಕಾರ ಬಗೆಯರು ಮತ್ತೆ ಹಳ್ಳಿಯಲ್ಲಿ ಕೆಲಸ ಮಾಡೋದು ಹಿಡಿದು ಪ್ರೀತಿಸ್ತಿದ್ದ ಹೇಳೋಕ್ ಸಾಕ್ಷಿ ಸಂಪೆಕಟ್ಟೆಯಲ್ಲಿ ಒಬ್ರು ಪ್ರಮೋದ್ ಅಣ್ಣ ಅಂತ ಇದ್ರು. ಪ್ರಮೋದ್ ಅಣ್ಣ ಸಾಮಾನ್ಯದವರು, ಅವ್ರನ್ನ ಮಾತಾಡಿಸ್ತಿದ್ರು. ಈಗ ಈಗ ನಮ್ಮ ಕಲಾವಿದರ ಬದುಕಿ ಏನಾಗಿದೆ. ಪ್ರಮೋದ್ ಅಣ್ಣ ಅಂತ ಹೇಳಿ ಹೇಳಿದ್ರೆ ಅವರ ಮಗ ಕಾರ್ತಿಕ್ ಅಂತ ಇದ್ದ, ನಿಂಗೆ ಗೊತ್ತಿಲ್ಲ ನಿಂಗೆ ತೋರಿಸ್ತೇವೆ ಒಂದಿನ. ನನ್ಗೂ ತುಂಬಾ ತಲೆ ವಿಷಯ ಆಯ್ತು. ಕಾರ್ತಿಕ್ ಅನ್ನೋ ಹುಡುಗ ಒಂದು 2 ವರ್ಷದಿಂದ ನನ್ನ ಭಯಂಕರ ಫಾಲೋವರ್, ನನ್ನೊಟ್ಟಿಗಿರೋದು, ಮಾತಾಡ್ಸೋದು. ನನ್ಗೆ ಮನೆಯಲ್ಲಿ ಸಂಪೆಕಟ್ಟೆ, ನಂಗೆ ಅವನ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲೇ ಇದ್ದಿತ್ತು. ಕಾರ್ತಿಕ್ ಅಂತ ಈಗ ಶಾಲಿಗ್ರಾಮದಾಗಿರುವುದು. ನಾನೊಂದಿನ ದಾರೇಶ್ವರರ ಒಟ್ಟಿಗಿರುವಾಗ ಹುಡುಗ ಬಂದ, ಸಂಪೆಕಟ್ಟೆ ಹುಡುಗ ಕಾರ್ತಿಕ ಅಂತೇಳಿ. ಎಲ್ಲಿ ಸಂಪೆಕಟ್ಟೆ? ಪ್ರಮೋದಣ್ಣ ಮಗ ಅಂದವ. ಕಡೆ ದಾರೇಶ್ವರ ಪ್ರಮೋದಣ್ಣ ಕಾಳಿಂಗ್ ನೋಡ್ರು ಅಷ್ಟು ಗಳಸೆ ಗಂಟಸೆ ಮರ. ಪ್ರಮೋದಣ್ಣ ಹೇಳಿದ ಒಂದು ಗರೆ ದಾಟುದಿಲ್ಲ ನೋಡ್ರು. ಇವತ್ತು 12 ಗಂಟೆ ನೀವು ರಂಗಸ್ಥಳ ಬರ್ಬೇಕಂದ್ರೆ 12 ಗಂಟೆ ಬರ್ಲೇಬೇಕು. ಅಂದ್ರೆ ಪ್ರಮೋದಣ್ಣ ಅಂದ್ರೆ ಅಷ್ಟು ಪ್ರೀತಿ ಅಂತೆ ನೋಡ್ರಿಗೆ. ಈ ಕಾರ್ತಿಕ್ ಅನ್ನುವ ಇವತ್ತಿಗೂ ಯಾವ ವಿಚಾರಕ್ಕೂ ಒಂದು 2 ದಿನಕ್ಕೊಂದು ಫೋನ್ ಉಂಟು ನಂಗೆ ಆಮೇಲೆ ಗೊತ್ತಾದ್ ಇವ ಪ್ರಮೋದಣ್ಣ ಮಗ ಅಂತ. ಪ್ರಮೋದಣ್ಣ ಕಂಡಿದ್ದೇನ, ಅವ್ರ ಮಗ ಅಂತ ನಂಗೆ ಒಂದ್ 2 ವರ್ಷ ಗೊತ್ತಿಲ್ಲ. ಇದು ಪ್ರಮೋದಣ್ಣ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬ್ಯಾನ್ ಆಗಿತ್ತು, ಒಂದು ಸಾಮಾನ್ಯ ರೀತಿ ಪ್ರೇಕ್ಷಕರು. ಆದ್ರೆ ನೌಡ್ರು ಅವ್ರನ್ನ ಸದೇ ಪ್ರೀತಿಸ್ತಾರೆ. ಅವ್ರು ಪ್ರೀತಿಸ್ತಿದ್ರು. ಮತ್ತೆ ಅವರು ಹೇಳಿದ ಟೈಮಲ್ಲಿ ರಂಗಸ್ಥಳ ಬರ್ತಾ ಇದ್ರು. ನಾನು 90 ಜನ ಕೇಳಿದ್ದೆ. ನೌಡ್ರು ಅಂತ ಕೇಳಿದ್ರೆ ಯಾವುದನ್ನು ತೋರಿಸ್ಕೊಳ್ಳುವುದಿಲ್ಲ ಇತ್ತು.
ಮತ್ತೆ ನೌಡ್ರು ರಂಗಸ್ಥಳಕ್ಕೆ ಬರುವ 2 ಪದ್ಯದ ಮುನ್ನ ಚಂಡೆಗಾರ ಹೋಗ್ಬೇಕು. ಹಾ ಚಂಡೆಗಾರ ಸೂಚನೆ ಅದು ಜನರಿಗೆ. ಭಾಗವತರು ಬರ್ತಾರೆ ಈಗ ನೋಡಿ. 1 ಪದ್ಯದ ಮುನ್ನ ಮೊದ್ಲೆಗಾರ ಹೋಗ್ಬೇಕು. ಮೊದ್ಲೆಗಾರ ಹೌದು ಶಿಸ್ತು. ಭಾಗವತರು ಮೊದ್ಲೆಗಾರ ಹೋದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಮುಲ್ಕದವ್ರನ್ನೆಲ್ಲ ಎಬ್ತಿದ್ರು ಪ್ರೇಕ್ಷಕರು. ಅಂದ್ರೆ ಚಂಡೆ ಬರ್ತದೆ ಫಸ್ಟ್, ಎರಡನೇ ಮೊದ್ಲೆಗಾರ ಬರ್ತಾರೆ. ಭಾಗವತ ಬಾಬಾ ಅವರು ಸಮಯ, ಇದು ಮುಖ್ಯವಾದ ವಿಷಯ. ಇದು ಅಂದ್ರೆ ಪ್ರೇಕ್ಷಕರಿಗೆ ಸೂಚನೆ, ನೋಡ್ರು ಬರುವ ಸಮಯ ಐತಿ ಈಗ ಅಂತ. ಮತ್ತೆ ನನಗೆ ಸಂಗೀತ